ಸೊ ಫೈನಲಿ ಗೈಸ್ 3 ದಿನ ನಂತರ ರೂಮ್ ಚೆಕ್ಔಟ್ ಆಗತ್ತೀನಿ. ಸೊ ಈಗ ನೆಕ್ಸ್ಟ್ ಸಕಲೇಶ್ಪುರ ಹೊಂಟೀನಿ. ಇಲ್ಲಿಂದ 65 ಕಿಲೋಮೀಟ್ರ್ ಐತಿ. ಆ್ಯಂಡ್ ಇನ್ನೂ ಟಿಫಿನ್ ಮಾಡಿಲ್ಲ, 11:30 ಆಗೈತಿ. ಎಲ್ಲ ಪ್ಯಾಕ್ ಆಗೈತಿ ಬ್ಯಾಗ್ ಎಲ್ಲ. ಸೊ ಈಗ ಪಟ್ ನಾವು ಹೋಗೋಣಂತೆ, ಎಲ್ಲ ಚೆಕ್ ಆಗೈತೆ. ಸೊ ನೋಡ್ರಿ, ನಿಮ್ಮ ಮುಂದೆ ಗೋಪ್ರೋದಾಗ ಸಿಗ್ತೀನಿ. ಬಡ ನಾಷ್ಟ ಮಾಡ್ತೀನಿ ಫಸ್ಟ್ ಎಲ್ಲರ ನಿಂತ. ಸೊ ಬರ್ರಿ ಹೋಗೋಣಂತೆ. ಸೊ ಗೈಸ್ ಫೈನಲಿ ಲಿವಿಂಗ್ ಚಿಕ್ಕಮಗಳೂರು. ಪೆಟ್ರೋಲ್ ಐತೆ ಅನ್ಕೋತೀನಿ. 69 ಕಿಲೋಮೀಟ್ರ್, 60 ಕಿಲೋಮೀಟ್ರ್. ಪುಣ್ಣೆ ಬಿಸಿಲು ಚಲೋ ಆಗೈತಿ ಇಲ್ಲಿ. ಆಫ್ಟರ್ ಎಷ್ಟು 4-5 ದಿವಸ ಆದಮೇಲೆ ಬಿಸಿಲು ನೋಡಾತೀನಿ. ಕರೆಕ್ಟ್ ಹೊಂಟೇನಿ ಇಲ್ಲ. ಮೊಬೈಲ್ ಕರೆಕ್ಟ್ ಕುಂತಿಲ್ಲ. ಶಿಟ್. ಫುಲ್ ಟೈಟ್ ಈಗ. ಲೆಫ್ಟ್ ಹೋಗೋಣ. ಕರೆಕ್ಟ್ ಕಾಣತಿಲ್ಲ ನಂಗೆ ರೂಟ್. ಕವರ್ ತೆಗಿಲೇನ ಅನ್ಸೋದು. ಕರೆಕ್ಟ್ ಲೆಫ್ಟ್ ಆ್ಯಂಡ್ ರೈಟ್. ಓಕೆ, ಆ ಸೈಡ್ ಹೋಗ್ಬೇಕು ನಾವು. ಸುಳ್ಳೆ ಸುತ್ತ ಬಂದೇನಾ? ಲೆಫ್ಟಾ? ಈಗ ಐತಲ್ಲ ಇಲ್ಲೂ. ಸೊ ಎಲ್ಲರ ನಾಷ್ಟ ಮಾಡ್ತೀನಿ ಫಸ್ಟ್. ಈಗ ಮುಂದೆ ಸಿಗ್ತೀನಿ ಗಾಯ್ಸ್ ನಿಮ್ಗೆ.
ಗೈಸ್ ಇಲ್ಲಿ ಮರೂರು ಅಂತ ಊರಿತ್ತು, ಅಲ್ಲಿ ನಾಷ್ಟಾಕಮ್ಮ ಊಟ ಮಾಡಿಬಿಟ್ಟೆ. ಹಾಫ್ ರೈಸ್ ಆ್ಯಂಡ್ ಒಂದು ಪರೋಟ ಆ್ಯಂಡ್ ಕರಿ, 50 ರೂಪಾಯಿ ಬರೀ. ಚಲೋ ಐತೆ, ಫುಡ್ ಆರ್ ಗುಡ್. ಈಗ ಹೋಗೋಣ ಟ್ರೈನ 35 ಕಿಲೋಮೀಟರ್ ಐತೆ. ಗೈಸ್ ಫೈನಲಿ ಸಕಲೇಶ್ಪುರ ರೀಚ್ ಆಗೀನಿ. ಟೈಮ್ 2:15 ಆಗೈತೆ. ಈಗ ಲಾಡ್ಜ್ ಹುಡ್ಕಾತೀನಿ. ಅಲ್ಲೊಂದಿತ್ತು ಬಟ್ ಭಾಳ ಗಜಿಬಿಜಿ ಐತೆ ಅಲ್ಲಿ ಮೇನ್ ರೋಡ್ನಾಗ. ಇಲ್ಲಿ ಯಾವಾರ ಈ ಸೈಡ್ ನೋಡಕ್ಕೆ ಬಂದೆ ನಂಗೆ. ಇಲ್ಲಿ ಹೋಟೆಲ್ ಆಶ್ರಿತ ಅಂತ ಐತಿ, ಕೇಳೋಣಂತ. ನಮ್ಮ ರೇಟಿಗೆ ಇತ್ತಂದ್ರೆ ಇಲ್ಲೇ ಸ್ಟೇ ಮಾಡೋಣ. ನಾರ್ಮಲ್ ರೂಮ್ ಬೇಕಾಗಿತ್ತು. ಒಬ್ಬನೇ 1520 ಅದಕ್ಕಿಂತ ಓಕೆ 1000 ಸ್ಟಾರ್ಟಿಂಗ್ ಅದೇ ಇದೆ. ನೋಡ್ಬೋದಾ ರೂಮು? ನಂಗೆ 2 ದಿವ್ಸಕ್ಕೆ ಬೇಕಾಗಿತ್ತು, ಇವತ್ತು ನಾಳೆ. ಓಕೆ ಸರ್ 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 ಅಲ್ಲಿ ಲಗೇಜ್ ಇಟ್ಟಿದ್ದೀನಿ ಸ್ವಲ್ಪ ಗಾಡಿ ಮೇಲೆ. ರೆಸ್ಟೋರೆಂಟು ಇದೆಯಾ ಅಲ್ಲಿ? ಒಂದೇ ಬೆಡ್ ಇಲ್ವಾ? ಸಿಂಗಲ್ ಬೆಡ್ ಇಲ್ಲ ಸರ್. ಜಾಯಿನ್ ಮಾಡ್ಬೋದು? ಜಾಯಿನ್ ಮಾಡ್ಕೋಬೋದು. ಒಬ್ಬನೇ ಇದೀನಲ್ಲ. ಕಬೋರ್ಡ್ ಓಕೆ ಸರ್, ಕೊಡಿ. ಗೈಸ್ ಸಕಲೇಶ್ಪುರದಾಗ ರೂಮ್ ಮಾಡೀನಿ. ರೂಮ್ ಅಂತೂ ಗಿಚ್ ಐತಿ.
1500 ರೂಪಾಯಿ ಒಂದಿನ ಅಷ್ಟೇ ಆತ. ಏನು ಮಾಡೋಕೆ ಬರೋಂಗಿಲ್ಲ, ಹುಡುಕಾಕ ಪೇಷನ್ಸ್ ಇಲ್ಲ. ಆ್ಯಂಡ್ ಕಬೋರ್ಡ್ ಐತಿ, ವಾಶ್ರೂಮ್ ಅಂದ್ರಿಗೆ ಐತಿ. ಆ್ಯಂಡ್ 2 ಬೆಡ್ ಅದಾವ, ಟಿ ವಿ ಐತಿ. ಎಲ್ಲ ಅರ್ಬಿ ಆರಿಸ್ಬೇಕು ನಾ ಮೊದಲು. ಫ್ಯಾನ್ ಹಚ್ತೀನಿ. ಓಲ್ಡ್ ಟೈಪ್ ಐತಿ ಪೂರ ರೂಮ್ ಇದು. ಫ್ಯಾನ್ ಈಸ್ ಓಕೆ, ಬಟ್ ಇಂಟೀರಿಯರ್ ಅನ್ನೋತೈತೆ ಹೆರಿಟೇಜ್ ಟೈಪ್ ಕೈಂಡ್ ಆಫ್ ಮಸ್ತ್ ಐತಿ. ಸೊ ಗಾಯ್ಸ್, ಈಗ ಊಟ ಮಾಡಿ ಬಂದೆ. ಇಲ್ಲೇ ನಮ್ಮ ಲಾಡ್ಜ್ ಅವ್ರದ್ದು ರೆಸ್ಟೋರೆಂಟ್ ಐತಿ. ಸೊ ಒಂದು ಸ್ಪೆಷಲ್ ತಾಲಿ ತೊಗೊಂಡೆ, ವೆಜ್ ತಾಲಿ. ಅದು ಎಷ್ಟು ಬಿತ್ತಪ್ಪ ಅಂದ್ರೆ 140 ರೂಪಾಯಿ. ಅದ್ರೊಳಗೆ ಅಕ್ಕಿ ರೊಟ್ಟಿ ಇತ್ತು, ಒಂದು 3 ಥರದ ಪಲ್ಯ, 2 ಟೈಪ್ ರೈಸ, ಒಂದು ಜೀರಾ ರೈಸ, ಒಂದು ವೈಟ್ ರೈಸ್, ಕರ್ಡ್ ಇತ್ತು, ಪಿಕಲ್, ಪಾಪಡ್ ಎಲ್ಲ ಚೊಕ್ಕ ಇತ್ತು, ಒಂದು ಸ್ವೀಟ್ ಇತ್ತು. ಮಸ್ತ್ ಇತ್ತು, ವರ್ತ್ ಆಯ್ತು. ಆಫ್ಟ್ರ್ 4 ದಿನದ ನಂತರ ಪ್ರಾಪರಾಗಿ ಊಟ ಮಾಡೀನಿ ಇವತ್ತು. ಸೊ ಭಾಳ ಕೆಟ್ಟ ಹೆಂಗಾಗೈತೆ ಅಂದ್ರೆ ಜೀವನ, ಹೆಂಗಾಗೈತೆ ಅಂದ್ರೆ ಈ ಜೀವನ ಟ್ರಿಪ್ ಹೊಡಿ ಜೀವನ. ಇವತ್ತು ಮಳೆ ಇಲ್ಲ, ಪುಣ್ಯ ಸಕಲೇಶ್ಪುರದಾಗ. ಆರಾಮ ಇದೀನಿ ಈಗ, ಆರಾಮ್ ಪಾನ್ ಹಾಕೊಂಬಂದೆ. ಪಾನು ತಿಂದಿದ್ದಿಲ್ಲ, ಭಾಳ ದಿವಸ ಆಗಿತ್ತು. ಇಷ್ಟೆಲ್ಲ ಡೆಡಿಕೇಶನ್ ಕೊಡಾತೀನಿ. ಸೊ ಸಪೋರ್ಟ್ ಮಾಡಿರಿ ಗೈಸ್. ಸಿಗ್ತೇನೆ ಅಂತ ನಾಳೆ ಹೋಗ್ತೀನಿ ರೈಡ್. ಪಟ್ನ 3 ಸ್ಪಾಟ್ 4 ಸ್ಪಾಟ್ ಅದಾವೆ, ಮುಗಿಸ್ತೀನಿ. ನಾಡ್ದಾದ್ರೂ ಮತ್ತು ಇನ್ನೊಂದು 2 ಕಡೆ ಹೋಗೋದು ಐತಿ, ನೋಡೋಣ. ಇಲ್ಲಿಂದ ಮಡಿಕೇರಿ 96 ಕಿಲೋಮೀಟ್ರ್ ಐತೆ ಬರೀ. ಆದ್ರೆ ನೋಡೋಣ. ಬಟ್ ಅಮೌಂಟ್ ಅಂತೂ ಎಲ್ಲ ಖಾಲಿ ಆಗೈತಿ. ಆಲ್ಮೋಸ್ಟ್ 30% ಅಷ್ಟೇ ಉಳಿದೈತಿ. ಸೊ ನೋಡೋಣ ಅಂತ ಏನಾಕೈತಿ, ಹೋಗೋಣ. ಸೊ ಮತ್ತೆ ಸಿಗ್ತೀನಿ. ಬಾಯ್ ಗೈಸ್.